ನ್ಯೂ ಇಯರ್ ಜೋಶ್ನಲ್ಲಿ ಸಿಲಿಕಾನ್ ಸಿಟಿ ತೇಲಾಡಿದೆ. ಜಸ್ಟ್ ಅರ್ಧ ದಿನದಲ್ಲಿ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯವು ಹರಿದು ಬಂದಿದೆ. ಆದರೂ ಕೂಡ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ನ್ಯೂ ಇಯರ್ಗೆ ಮದ್ಯಪ್ರಿಯರು ಜಾಲಿ ಜಾಲಿ. 2025 ಹೊಸ ವರ್ಷವನ್ನ ಸಿಲಿಕಾನ್ ಸಿಟಿ ಮಂದಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಕುಡಿದು ತಿಂದು ಕುಪ್ಪಳಿಸಿದ್ದಾರೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಆದಾಯವನ್ನ ತಂದುಕೊಟ್ಟಿದೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಬರೋಬ್ಬರಿ 308 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ. ಜಸ್ಟ್ ಅರ್ಧ ದಿನದಲ್ಲಿ ಅಂದ್ರೆ ಡಿಸೆಂಬರ್ 31 ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ 308 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಸೇಲ್ ಆಗಿದೆ. ಐಎಂಎಲ್ 4,83,715 ಲಕ್ಷ ಬಾಕ್ಸ್ ಮಾರಾಟದಿಂದ 250.25 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ಬಿಯರ್ 2,92,339 ಲಕ್ಷ ಬಾಕ್ಸ್ ಮಾರಾಟದಿಂದ 57.75 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಒಟ್ಟು 7,76,042 ಲಕ್ಷ ಬಾಕ್ಸ್ ಮದ್ಯ ಮಾರಾಟದಿಂದ ಒಟ್ಟು 308 ಕೋಟಿ ರೂಪಾಯಿ ಆದಾಯ ಬಂದಿದೆ. ಅಬಕಾರಿ ಇಲಾಖೆ ಖಜಾನೆಗೆ ಕಿಕ್ ಕೊಡದ ಮದ್ಯ. ಇನ್ನು ಹೊಸ ವರ್ಷಕ್ಕೆ ಅಬಕಾರಿ ಇಲಾಖೆಯ ಖಜಾನೆಗೆ ಮದ್ಯ ಕಿಕ್ ಕೊಟ್ಟಿಲ್ಲ. 2024 ಜನವರಿ 1ರಿಂದ 2024 ಡಿಸೆಂಬರ್ 31 ಕ್ಯಾಲೆಂಡರ್ ಇಯರ್ನಲ್ಲಿ ಮದ್ಯ ಮಾರಾಟ ಕುಸಿತಗೊಂಡಿದೆ. 2023ಕ್ಕೆ ಹೋಲಿಕೆ ಮಾಡಿದ್ರೆ ಐಎಂಎಲ್ 3 ಲಕ್ಷಕ್ಕೂ ಅಧಿಕ ಮಾರಾಟ ಕುಸಿತವಾಗಿದೆ. ಇದು ಅಬಕಾರಿ ಇಲಾಖೆಯ ನಿದ್ದೆಗೆಡಿಸಿದ್ದು, ಹಣಕಾಸು ವರ್ಷದಲ್ಲಿ 35,000ದಿಂದ 40,000 ಕೋಟಿಯ ಟಾರ್ಗೆಟ್ ಅನ್ನ ಸರ್ಕಾರ ಕೊಟ್ಟಿತ್ತು. ಸದ್ಯ ಮದ್ಯ ಮಾರಾಟ ಕುಸಿತವಾದರೆ ಗುರಿ ತಲುಪುವುದೇಕೆ ಅನ್ನೋ ಆತಂಕ ಅಧಿಕಾರಿಗಳಿಗೆ ಕಾಡಲಾರಂಭಿಸಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನ್ಯೂ ಇಯರ್ ಜೋಶ್ನಲ್ಲಿ ಸಿಲಿಕಾನ್ ಸಿಟಿ ತೇಲಾಡಿದೆ. ಜಸ್ಟ್ ಅರ್ಧ ದಿನದಲ್ಲಿ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯವು ಹರಿದು ಬಂದಿದೆ. ಆದರೂ ಕೂಡ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ನ್ಯೂ ಇಯರ್ಗೆ ಮದ್ಯಪ್ರಿಯರು ಜಾಲಿ ಜಾಲಿ. 2025 ಹೊಸ ವರ್ಷವನ್ನ ಸಿಲಿಕಾನ್ ಸಿಟಿ ಮಂದಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಕುಡಿದು ತಿಂದು ಕುಪ್ಪಳಿಸಿದ್ದಾರೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಆದಾಯವನ್ನ ತಂದುಕೊಟ್ಟಿದೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಬರೋಬ್ಬರಿ 308 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ. ಜಸ್ಟ್ ಅರ್ಧ ದಿನದಲ್ಲಿ ಅಂದ್ರೆ ಡಿಸೆಂಬರ್ 31 ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ 308 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಸೇಲ್ ಆಗಿದೆ. ಐಎಂಎಲ್ 4,83,715 ಲಕ್ಷ ಬಾಕ್ಸ್ ಮಾರಾಟದಿಂದ 250.25 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ಬಿಯರ್ 2,92,339 ಲಕ್ಷ ಬಾಕ್ಸ್ ಮಾರಾಟದಿಂದ 57.75 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಒಟ್ಟು 7,76,042 ಲಕ್ಷ ಬಾಕ್ಸ್ ಮದ್ಯ ಮಾರಾಟದಿಂದ ಒಟ್ಟು 308 ಕೋಟಿ ರೂಪಾಯಿ ಆದಾಯ ಬಂದಿದೆ. ಅಬಕಾರಿ ಇಲಾಖೆ ಖಜಾನೆಗೆ ಕಿಕ್ ಕೊಡದ ಮದ್ಯ. ಇನ್ನು ಹೊಸ ವರ್ಷಕ್ಕೆ ಅಬಕಾರಿ ಇಲಾಖೆಯ ಖಜಾನೆಗೆ ಮದ್ಯ ಕಿಕ್ ಕೊಟ್ಟಿಲ್ಲ. 2024 ಜನವರಿ 1ರಿಂದ 2024 ಡಿಸೆಂಬರ್ 31 ಕ್ಯಾಲೆಂಡರ್ ಇಯರ್ನಲ್ಲಿ ಮದ್ಯ ಮಾರಾಟ ಕುಸಿತಗೊಂಡಿದೆ. 2023ಕ್ಕೆ ಹೋಲಿಕೆ ಮಾಡಿದ್ರೆ ಐಎಂಎಲ್ 3 ಲಕ್ಷಕ್ಕೂ ಅಧಿಕ ಮಾರಾಟ ಕುಸಿತವಾಗಿದೆ. ಇದು ಅಬಕಾರಿ ಇಲಾಖೆಯ ನಿದ್ದೆಗೆಡಿಸಿದ್ದು, ಹಣಕಾಸು ವರ್ಷದಲ್ಲಿ 35,000ದಿಂದ 40,000 ಕೋಟಿಯ ಟಾರ್ಗೆಟ್ ಅನ್ನ ಸರ್ಕಾರ ಕೊಟ್ಟಿತ್ತು. ಸದ್ಯ ಮದ್ಯ ಮಾರಾಟ ಕುಸಿತವಾದರೆ ಗುರಿ ತಲುಪುವುದೇಕೆ ಅನ್ನೋ ಆತಂಕ ಅಧಿಕಾರಿಗಳಿಗೆ ಕಾಡಲಾರಂಭಿಸಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ನ್ಯೂ ಇಯರ್ ಜೋಶ್ನಲ್ಲಿ ಸಿಲಿಕಾನ್ ಸಿಟಿ ತೇಲಾಡಿದೆ. ಜಸ್ಟ್ ಅರ್ಧ ದಿನದಲ್ಲಿ ಅಬಕಾರಿ ಇಲಾಖೆಗೆ ಭರ್ಜರಿ ಆದಾಯವು ಹರಿದು ಬಂದಿದೆ. ಆದರೂ ಕೂಡ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ನ್ಯೂ ಇಯರ್ಗೆ ಮದ್ಯಪ್ರಿಯರು ಜಾಲಿ ಜಾಲಿ. 2025 ಹೊಸ ವರ್ಷವನ್ನ ಸಿಲಿಕಾನ್ ಸಿಟಿ ಮಂದಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಕುಡಿದು ತಿಂದು ಕುಪ್ಪಳಿಸಿದ್ದಾರೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಆದಾಯವನ್ನ ತಂದುಕೊಟ್ಟಿದೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಬರೋಬ್ಬರಿ 308 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ. ಜಸ್ಟ್ ಅರ್ಧ ದಿನದಲ್ಲಿ ಅಂದ್ರೆ ಡಿಸೆಂಬರ್ 31ರ ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ 308 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಸೇಲ್ ಆಗಿದೆ. IML 4,83,715 ಲಕ್ಷ ಬಾಕ್ಸ್ ಮಾರಾಟದಿಂದ 250.25 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ಬಿಯರ್ 2,92,339 ಲಕ್ಷ ಬಾಕ್ಸ್ ಮಾರಾಟದಿಂದ 57.75 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಒಟ್ಟು 7,76,042 ಲಕ್ಷ ಬಾಕ್ಸ್ ಮದ್ಯ ಮಾರಾಟದಿಂದ ಒಟ್ಟು 308 ಕೋಟಿ ರೂಪಾಯಿ ಆದಾಯ ಬಂದಿದೆ. ಅಬಕಾರಿ ಇಲಾಖೆ ಖಜಾನೆಗೆ ಕಿಕ್ ಕೊಡದ ಮದ್ಯ. ಇನ್ನು ಹೊಸ ವರ್ಷಕ್ಕೆ ಅಬಕಾರಿ ಇಲಾಖೆಯ ಖಜಾನೆಗೆ ಮದ್ಯ ಕಿಕ್ ಕೊಟ್ಟಿಲ್ಲ. 2024ರ ಜನವರಿ 1ರಿಂದ 2024ರ ಡಿಸೆಂಬರ್ 31ರವರೆಗಿನ ಕ್ಯಾಲೆಂಡರ್ ಇಯರ್ನಲ್ಲಿ ಮದ್ಯ ಮಾರಾಟ ಕುಸಿತಗೊಂಡಿದೆ. 2023ಕ್ಕೆ ಹೋಲಿಕೆ ಮಾಡಿದ್ರೆ IML 3 ಲಕ್ಷಕ್ಕೂ ಅಧಿಕ ಮಾರಾಟ ಕುಸಿತವಾಗಿದೆ. ಇದು ಅಬಕಾರಿ ಇಲಾಖೆಯ ನಿದ್ದೆಗೆಡಿಸಿದ್ದು, ಹಣಕಾಸು ವರ್ಷದಲ್ಲಿ 35,000ದಿಂದ 40,000 ಕೋಟಿಯ ಟಾರ್ಗೆಟ್ ಅನ್ನ ಸರ್ಕಾರ ಕೊಟ್ಟಿತ್ತು. ಸದ್ಯ ಮದ್ಯ ಮಾರಾಟ ಕುಸಿತವಾದರೆ ಗುರಿ ತಲುಪುವುದೇಕೆ ಅನ್ನೋ ಆತಂಕ ಅಧಿಕಾರಿಗಳಿಗೆ ಕಾಡಲಾರಂಭಿಸಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇವನಹಳ್ಳಿಯಲ್ಲಿ ಕುಂಭಕರ್ಣ ವೇಷ ಧರಿಸಿ ಧರಣಿ ಮಾಡಲಾಗಿದೆ. 2 ವರ್ಷಗಳಿಂದ ಯಾವುದೇ ಅರ್ಜಿ ವಿಲೇವಾರಿ ಆಗೇ ಇಲ್ವಂತೆ. ಡಿಸಿ ಕಚೇರಿಯಲ್ಲಿ ಕುಂಭಕರ್ಣ ವೇಷ ಧರಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕಾರಣ ಅಲ್ಲಿನ ಸಿಬ್ಬಂದಿ ಅಧಿಕಾರಿಗಳು ಯಾವ ಕೆಲಸ ಮಾಡ್ತಿಲ್ವಲ್ಲ, ಕುಂಭಕರ್ಣ ನಿದ್ರೆಗೆ ಜಾರಿಬಿಟ್ಟಿದ್ದಾರಲ್ಲ, ಹಾಗಾಗಿ ಅದೇ ರೀತಿ ಪ್ರತಿಭಟನೆ ಮಾಡಿಬಿಟ್ಟಿದ್ದಾರೆ ಜನ ಕೂಡ. ಯುವ ಸಂಚಲನ ತಂಡದಿಂದ ವಿನೂತನ ಪ್ರತಿಭಟನೆಯಾಗಿದೆ. ಆಹಾರ ಇಲಾಖೆ ನಗರಸಭೆಗೆ ಅರ್ಜಿ ಸಲ್ಲಿಸಿದ್ರು ಕೂಡ ನೋ ಯೂಸ್, ಯಾವ ಕೆಲಸ ಆಗಲ್ಲ, ಒಂದು ಫೈಲ್ ಮೂವ್ ಆಗಲ್ಲ. ಸಚಿವ KH ಮುನಿಯಪ್ಪ ಅವರಿಗೆ ಯುವ ಸಂಚಲನ ತಂಡ ಮನವಿ ಮಾಡಿಕೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದೇವನಹಳ್ಳಿಯಲ್ಲಿ ಒಂದು ವಿನೂತನ ಪ್ರತಿಭಟನೆ ದೃಶ್ಯ ನೋಡ್ತಾ ಇದ್ದೀರಿ. ಕುಂಭಕರ್ಣ ವೇಷ ಧರಿಸ್ಕೊಂಡು ಬಂದು ಹೋರಾಟ ಮಾಡಿದ್ದಾರೆ. ಕಾರಣ ಏನೇ ಕೆಲಸಗಳು ಕೂಡ ಆಗ್ತಾನೆ ಇಲ್ಲ. 2-3 ವರ್ಷ ಆಯ್ತು, ಹಾಗೆ ಫೈಲ್ಗಳು ಮೂವ್ ಆಗದೆ ಅಲ್ಲೇ ಇದೆ, ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವಿನೂತನ ಪ್ರತಿಭಟನೆ ಆಗಿದೆ. ಸರ್, ಜನತಾ ದರ್ಶನದಲ್ಲಿ ನಿಮ್ಗೇನೆ ಬಂದಿರೋ ಫಸ್ಟ್ ಬೆಳಗಾವಿ ನಿಮ್ಗೆ ಗಮನ ಬಂದಿದ್ದೀವಿ ಸರ್. ಆದ್ರೂ ಸುಳ್ಳು ದಾಖಲಾತಿಗಳು ಕೊಟ್ಟು ನಾವು ರೆಕಾರ್ಡ್ ಮಾಡಿ ಯಾವ ರೇಷನ್ ಡಿಪೋದವರು ತೆಗಿತೀರಾ ಸರ್, ಕಾನೂನು ಅವ್ರ ಗಮನಕ್ಕೆ ಆಲ್ರೆಡಿ ತುಂಬಾ ಸಲ ತಂದಿದೆ.